ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲು ಬೆಳಗ್ಗೆ ಟೈಮ್ ಇಲ್ದಿದ್ದಾಗ ಕೇವಲ 5 ನಿಮಿಷದಲ್ಲಿ ಈ ಪಲ್ಯನ ಮಾಡ್ಕೋಬೋದು. ಚಪಾತಿ, ಮೊಸರನ್ನ ಎಲ್ಲದ್ರ ಜೊತೆಲೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ ದೊಡ್ಡ ಚಮಚದಲ್ಲಿ 2 ಚಮಚದಷ್ಟು. ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅನ್ಸಿದ್ರೆ ಕಡಿಮೆ ಹಾಕ್ಕೊಳ್ಳಿ, ಕಡಿಮೆ ಅನ್ಸಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಚಿಟಪಟ ಅಂದ ನಂತರ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕರಿಬೇವಿನ ಎಲೆಗಳು ಸುಮಾರು ಒಂದು 10ರಿಂದ 12 ಇದು ತೆಳುವಾಗಿ ಉದ್ದುದ್ದವಾಗಿ ಸ್ವಲ್ಪ ಡಿಫ್ರೆಂಟಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ. ಸುಮಾರು ಒಂದು ಅರ್ಧ kg ಆಲೂಗಡ್ಡೆನ ಉಪಯೋಗ ಮಾಡ್ತಾಯಿದ್ದೀನಿ. ತೆಳುವಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಬೆಂದೋಗುತ್ತೆ. ಕೇವಲ 5 ನಿಮಿಷದಲ್ಲಿ ಬೆಂದೋಗುತ್ತೆ. ದಪ್ಪ ಕಟ್ ಮಾಡಿಕೊಂಡ್ರೆ ಸಮಯ ಜಾಸ್ತಿ ಬೇಕು. ತೆಳುವಾಗಿ ಕಟ್ ಮಾಡಿಕೊಂಡ್ರೆ ಸಮಯ ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಸ್ವಲ್ಪ, ಅಚ್ಕಾರದ ಪುಡಿ. ಖಾರನ ನಿಮ್ಮಿಷ್ಟ ಪ್ರಕಾರ ಕೂಡ ಸೇರಿಸ್ಕೋಬೋದು. ನಾನು ಉಪಯೋಗ ಮಾಡೋದು ಬ್ಯಾಡಗಿ ಅಚ್ಕಾರದ ಪುಡಿ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ತೀನಿ. ಇದು ಗರಂ ಮಸಾಲ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಇದಕ್ಕೆ ಬದಲಾಗಿ ಮನೇಲಿ ಸಾರಿನ ಪುಡಿ ಇದ್ದರೆ ಅದನ್ನು ಸ್ವಲ್ಪ ಹಾಕ್ಕೋಬೋದು, ಅಥವಾ ಮ್ಯಾಗಿ ಈ ಮಸಾಲ ಮ್ಯಾಜಿಕ್ ಪುಡಿ ಅಂತ ಸಿಗುತ್ತಲ್ಲ ಅದನ್ನು ಹಾಕೊಂಡ್ರೆ ಕೂಡ ಚೆನ್ನಾಗಿರುತ್ತೆ. ಕಲಿಸ್ಕೋಬೇಕು, ಹಗುರವಾಗಿ ಕಲಿಸ್ಕೋಬೇಕು. ಮುಚ್ಚಳನ ಮುಚ್ಚಿಟ್ಟು 5ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಲೋ ಫ್ಲೇಮ್ಗಿಂತಲೂ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು. ಒಗ್ಗರಣೆ ಏನಾದರೂ ತೀರನೇ ಜಾಸ್ತಿ ಡ್ರೈ ಇದ್ದರೆ ಒಂದು 1/4 ಕಪ್ಪಷ್ಟು ನೀರನ್ನ ಹಾಕ್ಕೋಬೋದು. ಸ್ವಲ್ಪ ತೇವಾಂಶ ಇದ್ದರೆ ಆಲೂಗಡ್ಡೆ ಕೂಡ ಬೇಗನೆ ಬೆಂದೋಗುತ್ತೆ. ಈಗ ತಟ್ಟೆ ಒಂದನ್ನು ಮುಚ್ಚಿಟ್ಟು ಸುಮಾರು ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಲೋ ಫ್ಲೇಮ್ಗಿಂತಲೂ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೂ ಪರವಾಗಿಲ್ಲ, ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರೂ ಕೂಡ ಪರವಾಗಿಲ್ಲ. ಆಲೂಗಡ್ಡೆನ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಬೇಗನೆ ಬೆಂದೋಗುತ್ತೆ. ಸುಮಾರು ಒಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ. ನೋಡಿ, ಈ ರೀತಿ ಮಾಡಿದ್ರೆ ಗೊತ್ತಾಗುತ್ತೆ. ಬೆಂದ ಮೇಲೆ ಕಲಸೋವಾಗ ಹಗುರವಾಗಿ ಕಲಸಿ, ಇಲ್ಲಾಂದರೆ ಆಲೂಗಡ್ಡೆ ಮೆತ್ತಗಾಗೋಗಿರುತ್ತೆ, ಪೇಸ್ಟ್ ಥರ ಆಗೋಗುತ್ತೆ, ಚೆನ್ನಾಗಿರಲ್ಲ. ಆ ರೀತಿ ಆದರೆ ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕ್ಕೊಟ್ರು ಕೂಡ ಮಕ್ಕಳು ತಿಂದು ಬರ್ತಾರೆ. ಆಲೂಗಡ್ಡೆ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ. ಅತ್ಯಂತ ಕಡಿಮೆ ಮಸಾಲ, ಕಡಿಮೆ ಸಮಯದಲ್ಲಿ ಮಾಡಿರೋ ಅಂಥ ರೆಸಿಪಿ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.